ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಇಡ್ಲಿಗೆ ಒಂದು ಕೆಂಪು ಚಟ್ನಿ ಮಾಡಿ ತೋರಿಸ್ತೀನಿ. ಈ 4-5 ಟೊಮೊಟೊ ಇದ್ದರೆ ಸಾಕು, ಸೂಪರಾಗಿರೋದೊಂದು ನಾವು ಚಟ್ನಿ ಮಾಡ್ಕೋಬೋದು. ಒಂದು 5 ಟೊಮೊಟೊ, ಒಂದು ಈರುಳ್ಳಿ, ಒಂದು 4 ಗುಂಟೂರು ಮೆಣಸಿನ್ಕಾಯಿ, ಒಂದು 2 ಬೇಡಿಗೆ ಮೆಣಸಿನ್ಕಾಯಿ, ಒಂದು 4-5 ಪಳಕಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ. ಫಸ್ಟ್ ನಾನು ಟೊಮೊಟೊ ಕಟ್ ಮಾಡ್ತೀನಿ. ಕಟ್ ಮಾಡಿಬಿಟ್ಟು ನಾನು ಹುರಿಯೋದು ಹೇಗಂತ ತೋರಿಸ್ತೀನಿ, ಬನ್ನಿ. ನೋಡಿ, ಇವಾಗ ಒಂದು ಬಾಣಲೆ ಇಟ್ಕೊಳ್ಳೋಣ. ಬಾಣಲೆ ಇಟ್ಕೊಂಡ್ಬಿಟ್ಟು ನಾನೊಂದು 2ರಿಂದ 3 ಸ್ಪೂನು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ನಾವು 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಸ್ವಲ್ಪ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಇದು ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ಮಾತ್ರ. ಯಾವಾಗೂ ಹಸಿಮೆಣ್ಸಿನ್ಕಾಯಿ ಚಟ್ನಿ ತಿನ್ನೋದ್ರಿಂದ ಎದೆ ಉರಿ ಬರೋದು, ಗ್ಯಾಸ್ಟ್ರಿಕ್ ಆಗೋದು ಆಗುತ್ತೆ. ವಯಸ್ಸಾದವ್ರಿಗೆಲ್ಲ ಹಸಿಮೆಣ್ಸಿನ್ಕಾಯಿ ಕಾಯಿ ಕೊಡೋದ್ರಿಂದ ಆರೋಗ್ಯಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಒಣಮೆಣಸಿನ್ಕಾಯಿ, ನಾನೊಂದು ಈರುಳ್ಳಿ ತೊಗೊಂಡಿದ್ನಲ್ಲ, ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಟೊಮೊಟೊ ಕಟ್ ಮಾಡ್ಕೊಂಡಿರ್ತೀವಲ್ಲ, 5 ಟೊಮೊಟೊ ತೊಗೊಂಡಿದ್ದೀನಿ ನಾನು. ನೀವು ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ಚಟ್ನಿ ಮಾಡ್ಕೋಬೋದು. ನೋಡಿ, ನಾನು 5 ಟೊಮೊಟೊನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಚೆನ್ನಾಗಿ ಇದು ಕೆಂಪು ಚಟ್ನಿ ಸೂಪರಾಗಿರುತ್ತೆ. ಇಡ್ಲಿಗೆ ಮಾತ್ರ, ಅನ್ನದ ಜೊತೆಗೂ ತಿನ್ಬೋದು, ಆದರೆ ಇಡ್ಲಿ ಜೊತೆಗೆ ಮಾತ್ರ ಸೂಪರ್ ಕಾಂಬಿನೇಷನ್ ಇರುತ್ತೆ. ಇವಾಗ ನಾವು ಒಂದೇ 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, 1 ನಿಮಿಷ ಆಗಿದೆ. 1 ಸ್ಪೂನಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಒಂದೇ 1 ನಿಮಿಷ ಇದನ್ನು ನಾವು ಮುಚ್ಚಿಡೋಣ. ಮುಚ್ಚಳ ಮುಚ್ಚಿ 1 ನಿಮಿಷ ಬಿಟ್ಟು ನಾವು ನೋಡೋಣ. ನೋಡಿ, ಇವಾಗ ಮುಚ್ಚಳ ತೆಗೆದು ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ಬೆಂದ ನಂತರ ನಾವಿವಾಗ ಇದನ್ನು ತಣ್ಣಗೆ ಹಾಕ್ಬಿಡೋಣ. ನೋಡಿ, ತಣ್ಣಗಾಗಿದೆ. ಇವಾಗ ನಾವು ಒಂದು ಚಿಕ್ಕದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ನಾವು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಎಲ್ಲ ಈ ಥರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಇವಾಗ ನಾನು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ನೀವು ಹುಣಸೆಹಣ್ಣು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹುಣಸೆಹಣ್ಣು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಇದನ್ನು ನಾನು ರುಬ್ಕೊಂಬರ್ತೀನಿ, ಬನ್ನಿ. ನೋಡಿ, ರೆಡಿಯಾಗಿದೆ. ಇವಾಗ ನಾವು ಇದಕ್ಕೆ ಒಂದು ಚಿಕ್ಕದಾಗಿ ಒಂದು ಒಗ್ಗರಣೆ ಹಾಕೋಣ. ಬೇಕಾದ್ರೆ ನೀವು ತೆಳ್ಳಗೂ ಮಾಡ್ಕೋಬೋದು. ನಾನಿವಾಗ ಇದಕ್ಕೆ ಒಗ್ಗರಣೆ ಹಾಕಿಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾನು ನೀಟಾಗಿ ಇದನ್ನು ತೆಳ್ಳಗೆ ಚಟ್ನಿ ಮಾಡ್ಕೊಳ್ಳೋಣ. ಅದು ಒಣಮೆಣಸಿನ್ಕಾಯಿ ಹಾಕಿಬಿಟ್ಟು ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ಮಾಡಿದ್ರೆ ಸೂಪರಾಗಿರುತ್ತೆ. ಇದೊಂದು ಚಟ್ನಿ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.